ಆದ್ಮೇಲೆ ಈಗ ಮನೆಗಳಲ್ಲಿ ಹಾವುಗಳು ಬರೋದು ಸರ್ವೇ ಸಾಮಾನ್ಯ. ನಿಮ್ಮ ಮನೆಗಳ ಮೂಲೆಯಲ್ಲಿ ಹಾಗೂ ಚಪ್ಪಲಿ ಸ್ಟ್ಯಾಂಡು ಇಂಥೆಲ್ಲ ಹಾವು ಶೂ ಇಂಥಲ್ಲೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ನೀವು ಪಾದರಕ್ಷೆಗಳನ್ನೆಲ್ಲ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಮನೆಯ ಸಂಧಿ ಮೂಲೆಗಳಲ್ಲಿ ವಸ್ತುಗಳನ್ನಿಟ್ಟಾಗ, ಈಗ ಬೇಸಿಗೆ ಹಾಗೂ ಮಳೆಗಾಲ ಮೊಟ್ಟೆ ಇಡುವಂಥ ಸಂದರ್ಭ ಜೂನ್ ಜುಲೈಯಲ್ಲಂತೆ ಅನೂಪ್ ಅವರು ಹೇಳ್ತಾ ಇದ್ರು. ಹಾಗಾಗಿ ಹಾವುಗಳ ರಕ್ಷಣೆಯಲ್ಲಿ ಸಾಗರದ ಹೆಸರಾಂತ ಒಬ್ಬ ಸ್ನೇಕ್ ಅನೂಪ್ ಅಂತಲೇ ಹೆಸರುವಾಸಿಯಾಗಿದ್ದಾರೆ. ಅವರ ಈ ಕಾರ್ಯ ನಾವು ಮೆಚ್ಚಲೇಬೇಕು. ಯಾಕಂದರೆ ನಮಗೆ ಎಲ್ಲ ಹಾವು ಹಿಡಿಬೇಕಾದ್ರೆ ತುಂಬ ಭಯ ಆಗತ್ತೆ. ಆದರೆ ಹಾವುಗಳ ರಕ್ಷಣೆಯಲ್ಲಿ ಸದಾ ಮುನ್ನಡೆ ಇರುವಂತಹ ಅನೂಪ್ ಅವರು ಇಂಥವೆಲ್ಲ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ನಿಮ್ಮ ಮೆಚ್ಚುಗೆ, ನಿಮ್ಮ ಸಹಕಾರ ಖಂಡಿತ ಅನೂಪ್ ಅವರಿಗಿರ್ಬೇಕು. ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ. ಅನೂಪ್ ಅವರು ಹಾವು ಬಂದರೆ ಏನು ಮಾಡಬೇಕು, ಹಾವನ್ನು ಹೇಗೆ ರಕ್ಷಣೆ ಮಾಡಬೇಕು, ಹಾವು ಆ ಕಡೆ ಈ ಕಡೆ ಹೋಗದಿರಂಗೆ ಯಾವ ರೀತಿ ನೋಡಬೇಕು, ಆಮೇಲೆ ಹಿಡಿದ ಹಾವನ್ನು ಅವ್ರು ಏನು ಮಾಡ್ತಾರೆ ಅದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತೋರಿಸಿದ್ದೀವಿ. ಆಮೇಲೆ ಹಾವನ್ನು ಹೇಗೆ ಅವರು ಹಿಡಿದು ಯಾವುದ್ರಲ್ಲಿ ಅದನ್ನು ತುಂಬ್ತಾರೆ ಅನ್ನೋದು ಎಲ್ಲ ಕೂಡ ಇಲ್ಲಿದೆ. ಹಾಗಾಗಿ ದಯವಿಟ್ಟು ವಿಡಿಯೋನ ನೋಡಿ. ಲೈವ್ ಸಾಗರ್ K15ನ ಚಾನಲ್ನ ವೀಕ್ಷಕರಿಗೂ ಇದು ಒಂದು ಮಾಹಿತಿ ಕೂಡ ಆಗಿರುತ್ತೆ. ಯಾಕಂದರೆ ನಿಮಗೆ ಕಷ್ಟ ಸಂದರ್ಭದಲ್ಲಿ ನೋಡೋದಲ್ಲ, ಎಲ್ಲ ಸಂದರ್ಭದಲ್ಲೂ ಲೈವ್ ಸಾಗರ್ ನೋಡಿ. ನಿಮ್ಮ ಸಹಕಾರಕ್ಕೆ ಯಾವತ್ತು ಲೈವ್ ಸಾಗರ್ ಅನೂಪ್ ಅಂತ ಸಮಾಜಮುಖಿ ಕೆಲಸ ಮಾಡುವಂಥವ್ರು ತುಂಬ ಜನ ಇದ್ದಾರೆ. ಅಂಥವರಿಗೆಲ್ಲ ನಿಮ್ಮ ಸಹಕಾರ ಇರಬೇಕಾಗತ್ತೆ. ಒಂದು ಚಾಕಚಕ್ಯತೆಯಿಂದ ಹಾವನ್ನ ಹಿಡಿದು ಕಾಡಿಗೆ ಬಿಡೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅಷ್ಟೇ ಅವರಿಗೆ ಖರ್ಚಿರುತ್ತೆ. ಹಾಗಾಗಿ ನಿಮ್ಮ ಸಹಕಾರ ಇರಬೇಕು ಅಂತ ನಾನು ಹೇಳ್ತಾ, ನೋಡಿ ಅವರು ಈಗ ಮುಂದೆ ಅವರು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಹಾವು ಕಡಿದ್ರೆ ಏನು ಮಾಡಬೇಕು, ಹಾವು ಮನೆ ಒಳಗೆ ಬಂದರೆ ಎಲ್ಲೂ ಹೋಗ್ದಿರೋಂಗೆ ಹೇಗೆ ಕಾಯ್ದು ರಕ್ಷಿಸಬೇಕು ಅನ್ನೋದು ಅನೂಪ್ ಅವರ ಮಾತುಗಳಿಂದನೇ ತಿಳ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಈ ಲೈವ್ ಸಾಗರ್ನ ಬೆಳೆಸೋದು ಉಳಿಸೋದು ಅದು ನಿಮ್ಮ ಕೈಯಲ್ಲಿದೆ. ಧನ್ಯವಾದಗಳು. ಸಂಪೂರ್ಣ ವಿಡಿಯೋನ ನೋಡಿ, ಪ್ಲೀಸ್ ನೋಡಿ ಸಹಕರಿಸಿ. ಮಾಡಿದೆ ಕಾಲ जीव काटा नहीं बीव गाड़ी कड़े ಬರೋಬ್ಬರಿ ಇದಲ್ಲ. ಎಷ್ಟು ವರ್ಷದ ಇದು? ಆಗಿದೆ, ಒಂದು 6-7 ವರ್ಷದ ಅಲ್ಲ. ಆ ವಿಡಿಯೋರನ್ನ ಮುಂಚೆ ಒಂದು ಕಾಲ್ ಮಾಡಿ ಕರೀರಿ ದಯವಿಟ್ಟು. ಯಾಕೆ ಅಂತ ಹೇಳಿದರೆ, ಈ ಹಾವುಗಳು ಈಗ ಹೊರಗಡೆ ನಿಮಗೆ ಕಂಡಿದ ತಕ್ಷಣ ನೀವು ಅಲ್ಲಿಂದ ಹೆದರು ಓಡೋಗ್ಬೇಡಿ. ಅಲ್ಲಿ ಒಂದು ಟಾರ್ಚ್ ಆಗಲಿ ಲೈಟ್ ಆಗಲಿ ಬಿಟ್ಕೊಂಡು ಲೈಟ್ ಆನ್ ಮಾಡ್ಕೊಂಡು ನೋಡ್ತಾ ನಿಲ್ಲಿ. ಅದು ಇಲ್ಲ ಅಂತ ಹೇಳಿದರೆ ಯಾವ್ದಾರು ಒಂದು ಬಿಲಕ್ಕೆ ಹೋಗೋದು ಅಥವಾ ಬೇರೆ ಕಡೆ ಇರೋದು ಸಮಸ್ಯೆಗಳಾಗ್ತವೆ. ಆ ಥರ ನೋಡ್ತಾ ನಿಂತಾಗ ನೀವು ಎಷ್ಟೇ ನೀವು ಬೇಗ ಫೋನ್ ಮಾಡಿ ಕರೆದಾಗ ನಾವು ಬಂದಾಗ ತಕ್ಷಣ ಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಯಾವ್ದಾದ್ರು ಬಿಲದಲ್ಲಿ ಹೋಗಿದಾಗ ಅದನ್ನು ಒಡೆದು ಮಾಡಿ ತೆಗಿಲಿಕ್ಕೆ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ, ಅದಕ್ಕೂ ನೋವಾಗುತ್ತೆ. ಆ ಉದ್ದೇಶದಿಂದ ಹಾವು ಕಂಡ ತಕ್ಷಣ ಯಾರು ಹೆದರಬೇಡಿ, ನೋಡ್ತಾ ನಿಂತ್ಕೊಳ್ಳಿ. ಹಾವು ಹಿಡಿಯೋರಿಗೆ ಕರೀರಿ, ಬರ್ತಾರೆ. ನೋಡ್ತಾ ಇದ್ರೆ ಹಾವು ಎಲ್ಲೂ ಡಿಸ್ಟರ್ಬ್ ಆಗಲ್ಲ, ಏನೂ ಆಗಲ್ಲ. ಅದು ಒಂದು ಕಾನ್ಸಂಟ್ರೇಷನ್ ಬರುತ್ತೆ. ಕೆರೆ ಹಾವು ಆಗ್ಬಿಟ್ರೆ ಅದು ಸೀದಾ ಹೋಗ್ಬಿಡತ್ತೆ, ನಿಲ್ಲಲ್ಲ ಮನೆಯಲ್ಲಿ. ನಾಗರ ಹಾವು ಆಗ್ಬಿಟ್ರೆ ಹಿಂಗೆ ಒಂದು ಹೆಡೆ ಬಿಚ್ಕೊಂಡು ಅದಕ್ಕೇನೋ ಹೆದರಿಕೆ ಆಗಿದೆ ಅನ್ನೋ ಒಂದು ಉದ್ದೇಶಕ್ಕೆ ಹೆಡೆ ಬಿಚ್ಕೊಂಡು ನಿಂತ್ಕೊಂಡ್ಬಿಡತ್ತೆ. ನಿಮಗೆ ಅಬ್ಸರ್ವ್ ಮಾಡ್ತಾ ಇರತ್ತೆ. ನೀವು ಎಲ್ಲಿ ನಿಂತಿರ್ತೀರ ಅಷ್ಟೇ ದೂರದಲ್ಲಿ ನಿಂತ್ಕೊಂಡ್ರೆ ಸಾಕು. ಅದೇನು ನಿಮ್ಮ ಹತ್ರಕ್ಕೆ ಬೆನ್ನತ್ಕೊಂಡ್ಬಂದು ಕಚ್ಚೋದು ಆ ಥರದ್ದೆಲ್ಲ ಯಾವುದೇ ರೀತಿ ಹಾವಿಗಿರಲ್ಲ. ಆಮೇಲೆ ಅನೂಪ್ ಅವರೇ, ಕೆಲವರು ದೇವರು ದಿನರು ಅಂತ ಹೇಳ್ತಾರೆ, ಇರಬಹುದು. ಆದರೆ ಅದನ್ನು ನೋವಿಸಬಾರ್ದು ಎಲ್ಲದೂ ಗೊತ್ತಿರತ್ತೆ. ಆದ್ರೂ ಜನ ಭಯ ಪಡ್ತಾರೆ. ಅದ್ರ ಬಗ್ಗೆ ಏನಂತೀರಾ?
ಖಂಡಿತ ಹಾವು ಅಂದ ತಕ್ಷಣ ಎಲ್ಲರಿಗೂ ಭಯ ಬರುತ್ತೆ. ನಾನು ಸುತ್ತನೂ ಈಗ ಹಾವು ಹಿಡಿಬೇಕಾದ್ರೆ ಭಯದಿಂದನೇ ಹೆದರಿಕೆಯಿಂದನೇ ಹಿಡಿತೀನಿ. ಯಾಕೆ ಅಂತ ಹೇಳಿದರೆ ನಮಗೆ ಕಚ್ಚಿದ್ರೂ ಒಂದೇ ರೀತಿ, ನಿಮಗೆ ಕಚ್ಚಿದ್ರು ಒಂದೇ ರೀತಿ. ಹಾವು ಹಿಡಿಯೋರಿಗೇನು ಬೇರೆ ರೀತಿ ಏನು ಮದ್ದಾಗಲಿ ಔಷಧಿ ಆಗಲಿ ಏನೂ ಇರೋಲ್ಲ. ಈಗ ಜನಸಾಮಾನ್ಯಗಳಿಗೆ ಈಗ ಏನಾಗುತ್ತೆ ನಿಮಗೆಲ್ಲ ಏನಾಗುತ್ತೆ ಅದೇ ಥರ ನಮಗೂ ಆಗುತ್ತೆ. ಆ ಉದ್ದೇಶದಿಂದ ಯಾರು ಹಾವುಗಳನ್ನು ಹೆದರೋದು ಬೇಡ. ಹಾವು ಕಚ್ಚಿದಾಗಲೂ ಹೆದರೋದು ಬೇಡ. ಸಾಗರದಲ್ಲಿ ಆಗಲಿ ಯಾವುದೇ ಊರಲ್ಲಾಗಲಿ ದೊಡ್ಡ ದೊಡ್ಡ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಸಾಕು, ಅಲ್ಲಿ ನಿಮಗೆ ಆ್ಯಂಟಿ ಡೋಸ್ ಕೊಡ್ತಾರೆ. ಅಲ್ಲಿಂದ ಮತ್ತು ಮುಂದಿನ ಒಂದು ದೊಡ್ಡ ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ. ಯಾವುದೇ ರೀತಿ ಜೀವಹಾನಿ ಅಂತೂ ಆಗಲ್ಲ. ಈಗಿನ ಒಂದು ಸ್ಥಿತಿಯಲ್ಲಿ ಒಂದು ಒಳ್ಳೆ ಆ್ಯಂಟಿ ಡೋಸು ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಈಗ ಸಿಗ್ತಾ ಇದೆ ನಿಮಗೆ. ಯಾವುದೇ ರೀತಿಯಲ್ಲಿ ಹೆದರಿಕೆ ಪಡೋದು ಬೇಡ. ಸೀದಾ ನೇರವಾಗಿ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ನಮಗೆ ಆಂಟಿಡೋಸ್ ಸಿಗತ್ತೆ. ಖಂಡಿತವಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ. ಮತ್ತೆ ಇನ್ನೊಂದು ಹಾವು ಕಚ್ಚಿದ ತಕ್ಷಣ ಈ ಕೆಲವರು ಹೇಳ್ತಾರೆ, ಈಗ ಈ ಮೂಢನಂಬಿಕೆ ಅಂತಾರೆ. ನಾನು ಅದನ್ನ ಯಾರಿಗೂ ಹೇಳಕ್ಕೂ ಬರಲ್ಲ. ಯಾವ್ದಾವುದೋ ಊರಲ್ಲಿ ಔಷಧಿ ಕೊಡ್ತಾರೆ ಹಾವು ಕಚ್ಚಿದಾಗ ಅಂತ ಹೇಳೆಲ್ಲ ಹೋಗಿ ಅಲ್ಲಿ ಕೆಲವು ಜನಗಳಿಗೆ ನಾಟತ್ತೆ, ಕೆಲವು ಜನಗಳಿಗೆ ನಾಟಲ್ಲ ಅಂತಾರೆ. ಅಕಸ್ಮಾತ್ ಜೀವ ಹೋಗ್ಬಿಟ್ರೆ ಅದರದ್ದು ಯಾವುದೇ ರೀತಿ ಒಂದು ಹೋಗಿ ಪ್ರಯೋಜನ ಇರಲ್ಲ. ಆಮೇಲೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರೆ, ಫಸ್ಟೇ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರೆ ರಕ್ತದಲ್ಲಿ ಸೇರಿರುವಂಥ ವಿಷನ ತೆಗಿಲಿಕ್ಕೋಸ್ಕರ ಅದು ಅವರು ಒಂದು ಆ್ಯಂಟಿ ಡೋಸ್ ಕೊಟ್ಟು ನಿಮಗೆ ಇದು ಮಾಡ್ತಾರೆ. ರಕ್ತದಲ್ಲಿರೋ ವಿಷ ನಿಮಗೆ ಯಾವುದೇ ರೀತಿ ಒಂದು ಎಲೆ ಆಗಲಿ ಮದ್ದಾಗಲಿಂದ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಇದ್ರನ್ನ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಅಷ್ಟೇ. ಅನುಪರೇ, ಈಗ ನೀವು ಇಷ್ಟೆಲ್ಲ ಹಾವು ಹಿಡಿತೀರಲ್ಲ, ಈಗ ನಿಮಗೆ ಈ ಸರ್ಕಾರ ಆಗಿರ್ಬೋದು, ನಗರ ಆಡಳಿತ ಆಗಿರ್ಬೋದು, ಇವರೆಲ್ಲ ಸಹಕಾರ ಕೊಡ್ತಾರ ನಿಮಗೆ? ಖಂಡಿತ ಕೊಡ್ತಾರೆ. ನಮಗೆ ಸಾಗರ ವಲಯ ಅರಣ್ಯ ಇಲಾಖೆ ಏನಿದೆ ನಮಗೆ ಒಳ್ಳೆ ರೀತಿ ಒಂದು ಸಹಕಾರ ಕೊಟ್ಟಿದೆ. ಅಂದ್ರೆ ಎಲ್ಲೇ ನಾವು ಒಂದು ಹಾವು ಹಿಡ್ದಾಗ್ಲಿ, ಯಾವುದೇ ಅಕಸ್ಮಾತ್ ಹಾವಿಗೆ ಪೆಟ್ಟಾದಾಗ ಆಗ್ಲಿ, ಅವ್ರಿಗೆ ಒಂದು ಫೋನ್ ಮಾಡಿ ಕರೆ ಮಾಡಿದಾಗ ಬರ್ತಾರೆ, ಇಮಿಡಿಯೇಟ್ಲಿ ಬರ್ತಾರೆ. ಈಗ ಹೆಬ್ಬಾವು ಆಗಿರ್ಬೋದು, ಇಲ್ಲ ಕಾಳಿಂಗ್ ಸರ್ಪ ಆಗಿರ್ಬೋದು, ಯಾವ್ದಾದ್ರು ಒಂದು ಊರಲ್ಲಿ ಇದ್ದಾಗ ನಮಗೆ ಫಸ್ಟ್ ಕಾಲ್ ಬಂದಿರುತ್ತೆ. ಅದು ನಾನು ಇವರಿಗೆ ಅರಣ್ಯ ಇಲಾಖೆಗೆ ತಿಳಿಸಿದಾಗ ಅವರು ಒಳ್ಳೆ ರೀತಿ ಒಂದು ನಮಗೆ ಇದು ಮಾಡಿದ್ದಾರೆ, ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಎಲ್ಲ ಜನಗಳು ಇದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಏನು ತೊಂದರೆ ಇಲ್ಲ, ಪ್ರೋತ್ಸಾಹ ಕೊಡ್ತಾರೆ. ಇನ್ನೂ ಹೆಚ್ಚಿನಾಗಿ ಅಪೇಕ್ಷಿಸ್ತೀವಿ ಅಷ್ಟೇ. ಧನ್ಯವಾದಗಳು ಅನುಪರೇ. ಈಗ ಹಾವು ನೆಕ್ಸ್ಟ್ ಇದು ನಾಗರ ಹಾವು ಇಲ್ಲೇ ನಮ್ಮ ನೆಹರು ನಗರದ ಪಿಳ್ಳು ಸಾಪ್ ಕ್ಯಾಂಪ್ ಅಂತಾರೆ, ಅಲ್ಲಿ ಸಿಕ್ಕಿರೋಂಥ ನಾಗರ ಹಾವು ಬಹಳ ಅಗ್ರೆಸಿವ್ ಆಗಿದೆ. ಗೋಧಿ ನಾಗರ ಅಂತಾರಲ್ಲ ಅದೇ ಇದು. ಗೋಧಿ ನಾಗರ, ಗೋಲ್ಡನ್ ಕೋಬ್ರಾ ಬಹಳ ಸಿಟ್ಟಲ್ಲಿದೆ. ಈಗ ಇದನ್ನ ಅದು ಹೊರಗೆ ಬಿಟ್ಟಿದ ತಕ್ಷಣ ಸಿಟ್ಟು ಕಮ್ಮಿ ಆಗತ್ತೆ ಅಂತ ಜಾಸ್ತಿ ಆಗತ್ತೆ? ಅದು ಹಾಗೇನಿಲ್ಲ, ಬಿಟ್ಟ ತಕ್ಷಣ ಅಂತ ಏನಿಲ್ಲ, ಅದು ಸಿಟ್ಟಲ್ಲೇ ಇರತ್ತೆ, ಹಿಂಗೆ ಹೆಡೆ ಬಿಚ್ಕೊಂಡೇ ಇರತ್ತೆ. ಅದು ಯಾವಾಗ್ಲೂ ನಮಗೆ ಹೆದರ್ಸ್ತಾ ನಿಂತಿರತ್ತೆ. ಅದು ಈಗ ನೋಡಿ ಎಷ್ಟಾಗ್ ಬಿಡ್ತಿದ್ದೀರಾ ಅನುಪ ಇಷ್ಟ ತನಕ? ಒಂದು ನಿಮಿಷ ನೋಡಿ, ಈಗ ಹಾವು ಡಬ್ಬದಿಂದ ಹೊರಗೆ ಬರುವಂತ ಒಂದು ಸಂದರ್ಭ. ಗೋಧಿ ನಾಗರ ಹಾವು ಸಿಟ್ಟಲ್ಲಿ ನೋಡ್ರಿ, ಅದ್ರ ಶಬ್ದ ನಿಮ್ಗೆ ಕೇಳ್ಬೋದು. ಅದು ಬಹಳ ಸಿಟ್ಟಲ್ಲಿದೆ. ಈಗ ತುಂಬಾ ಬಿಸಿಲು ಬೇರೆ ಇದೆ, ಶೆಕೆ ಇದೆ. ಅದಕ್ಕೋಸ್ಕರ ಈಗ ಹಿಡಿದ ತಕ್ಷಣ ಈಗಲೇ ಹಾವನ್ನ ಬಿಡಕ್ಕೆ ಹೊರಗಡೆ ಬಂದಿದ್ದೀನಿ ನಾನು. ಜಾಸ್ತಿ ಹೊತ್ತು ಹಿಡ್ಕೊಳಂಗಿಲ್ಲ ಈಗ ಬಿಸಿಲಲ್ಲಿ. ಇದು ನೋಡಿ, ನನ್ನ ಮೇಲೆ ಅದು ಗಮನ ಹರಿಸಿರತ್ತೆ. ನಾನು ಎಲ್ಲಿ ಯಾವ ತರ ಹಿಂಗ್ ತಿರುಗ್ತೀನಿ ನನ್ನ ಕಡೆ ತಿರುಗತ್ತೆ. ಅಂದ್ರೆ ಅದಕ್ಕೆ ಹೆದರಿಕೆ ಇದೆ. ಹಾಗಾಗಿ ನೀವ್ ಹೇಳೋದು ಮನೇಲಿ ಹಾವು ಬಂದ್ರೆ ಅದ್ ನಿಮ್ಮನ್ನೇ ನೋಡ್ತಾ ಇರೋದ್ ಬಿಟ್ರೆ ಎಲ್ಲೂ ಹೋಗಲ್ಲ. ಆತರ ಎಲ್ಲೂ ಹೋಗಲ್ಲ. ಮತ್ತೆ ಬೆನ್ ಬಂದ್ ಹಿಂಗೆ ಮುಂದ್ ಕಚ್ಚೋದು ಯಾವುದೇ ರೀತಿಯಲ್ಲಿ ಇರಲ್ಲ. ಹೌದೌದು. ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅನುಪವರೇ ಈ ಒಂದು ಹಾವಿನ ರಕ್ಷಣೆಯಲ್ಲಿ. ಆಮೇಲೆ ನೀವು ಈ ಹಿಂದೆ ಕೂಡ ಲೈವ್ ಸಾಗರ್ ಜೊತೆಗೆ ಬಂದಾಗ ಈ ದನಗಳಾಗಿರ್ಬೋದು, ಇತರೆ ಪ್ರಾಣಿಗಳನ್ನು ರಕ್ಷಣೆ ಮಾಡಿದ್ದೀರಿ. ಎಲ್ಲ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಾ ಇದ್ದೀರಾ? ಖಂಡಿತವಾಗಿ. ನನಗೆ ಹಾವಂತ ಆಗಲಿ ಇನ್ನೊಂದಾಗಲಿ ಅಂತೆಲ್ಲ ಯಾವುದೇ ರೀತಿ ಇಲ್ಲ. ನಾಯಿ, ಈ ದನಗಳು ಎಲ್ಲರೂ ಆಕ್ಸಿಡೆಂಟ್ ಆದಾಗ ಅದನ್ನು ಸುತ್ತ ನನಗೆ ಕಾಲ್ ಬರುತ್ತೆ. ಆಲ್ರೆಡಿ ತುಂಬ ಕಾಲ್ ಬಂದಿದೆ. ಈಗ ನಾಯಿಗೆ ಹೊಡ್ತಾ ಬಿದ್ದಾಗ, ದನಗಳಿಗೆ ಹೊಡ್ತಾ ಬಿದ್ದಾಗ ರೆಸ್ಕ್ಯೂ ಟೀಮ್ ಅಂತೇಳಿ ನನಗೆ ಫೋನ್ ಮಾಡ್ತಾರೆ. ನಾನು ಹೋಗಿ ಅದನ್ನು ಇದು ಮಾಡಿ ಬಂದಿದ್ದೀನಿ, ರೆಸ್ಪಾನ್ಸ್ ಕೊಟ್ಟಿದ್ದೀನಿ. ನನಗೆ ಏನು ಅನ್ಸತ್ತೆ, ನಿಮ್ಗೆ ಖುಷಿ ಇದೆಯಾ ಇದ್ರೊಳಗೆ? ಅಂದರೆ ಈ ಪ್ರಾಣಿ ಆಗಲಿ ಹಾವಾಗಲಿ ಒಂದು ಅದ್ರ ಜೊತೆಗಿರೋ ಒಂದು ಏನೋ ನಂಟು ಭಾಳ ಚೆನ್ನಾಗಿ ನನಗೀಗ ಇದಾಗ್ಬಿಟ್ಟಿದೆ, ಮೈಗೂಡ್ಬಿಟ್ಟಿದೆ. ಆ ಕಾರಣಕ್ಕೋಸ್ಕರ ಹಾವು ಹಿಡಿಯೋದು ಬಿಡೋಕ್ಕಾಗ್ತಾ ಇಲ್ಲ. ಬಿಡಬೇಕು ಅಂತ ಏನಲ್ಲ, ಆದರೂ ಸುತ್ತ ಜನಗಳಿಗೆ ತೊಂದರೆ ಆಗತ್ತಲ್ಲ ಅನ್ನೋ ಒಂದು ಕಾಲ್ ಬರುತ್ತಲ್ಲ ಅನ್ನೋ ಉದ್ದೇಶಕ್ಕೆ ಹೋಗೋದು. ಮನೆಯಲ್ಲೂ ಹೇಳ್ತಾರೆ. ಹೀಗೆ ನಿಮ್ಮ ಈ ಕಾರ್ಯ ಚೆನ್ನಾಗಿ ನಡೀಲಿ. ಈಗ ಹಾವು ಹಿಡಿಯೋರಾಗ್ಲಿ, ಯಾರೇ ಆಗಲಿ, ಇನ್ನೊಬ್ರಾಗ್ಲಿ ಇದನ್ನ ವಿಡಿಯೋಗಳನ್ನು ನೋಡಿಕೊಂಡು ಹಾವು ಹಿಡಿಯೋದು ಮತ್ತೊಂದು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಅದ್ರ ಬಗ್ಗೆ ತುಂಬ ಇದು ಬೇಕು.
ಬಹಳ ಪರಿಶ್ರಮ ಬೇಕು, ತುಂಬಾ ಅಭ್ಯಾಸ ಬೇಕು. ನಿಮ್ದು ಎಷ್ಟು ವರ್ಷದ್ದು ಇದು ಅನುಭವ? ಈಗ ಆಯ್ತು ಒಂದು 13 ವರ್ಷ ಆಯ್ತು ಸರ್. ಈಗ 13 ವರ್ಷದಲ್ಲಿ ಈಗ ಒಂದು 5,500 ಹಾವು ಹಿಡಿದಿದ್ದೀನಿ. ಈಗ 30 ಕಾಳಿಂಗ್ ಸರ್ಪ ಹಿಡಿದೀನಿ, 31 ಕಾಳಿಂಗ್ ಸರ್ಪ. ಈಗ ಇತ್ತೀಚೆಗೆ ಹೆಬ್ಬಾವು ಒಂದು 4-5 ಹೆಬ್ಬಾವು ಹಿಡಿದಿದ್ದೀನಿ ಸಾಗರ ವಲಯದಲ್ಲೇ. ಮತ್ತೆ ಹಾವಿಡಕ್ಕೆ ಎಲ್ಲೆಲ್ಲ ಹೋಗ್ತೀರಾ? ಭಾಳ ಒಂದು 70-80 ಕಿಲೋಮೀಟರ್ ದೂರ ತನಕನೂ ಹೋಗಿದ್ದೀನಿ. ಅದ್ರ ಖರ್ಚು ವೆಚ್ಚ ಎಲ್ಲ ಹೆಂಗೆ? ಜನಗಳು ಕೊಡ್ತಾರೆ ಖರ್ಚು. ನಾವು ಬಂದಿರ್ತೀವಿ ಕೊಡಿ ಅಂದಾಗ ಕೊಡ್ತಾರೆ ಪಾಪ. ಅದೇ ನಮಗೆ ಮತ್ತೇನು ಭಾಳ ಏನು ಚಾರ್ಜಸ್ ಅಂತ ಏನಿಲ್ಲ ಇದಕ್ಕೆ. ಅವ್ರು ಏನು ಕೊಡ್ತಾರೆ ನಾವು ಇಸ್ಕೊಂಬರ್ತೀವಿ. ಬಿಡ್ತೀನಿ ಸರ್. ಓಕೆ ಓಕೆ ಬಿಡಿ. ನೋಡಿ ಎಷ್ಟು ಸಿಟ್ಟು ಬಂದಿದೆ ಅಂದರೆ ಅದಕ್ಕೆ ಗೋಧಿ ನಾಗರಾವ್. ಓಕೆ ನೋಡಿ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಎಕ್ಸ್ಪೆಷಲಿ ಇದೊಂದು ಲೈವ್ ಸಾಗರ್ KA-15 ನಿಮಗೆ ಇಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಇಂಥ ಮಾಹಿತಿಗಳನ್ನು ನಿಮಗೆ ಸದಾ ಕೊಡೋಕ್ಕೆ ನಾವು ಸಿದ್ಧವಿರ್ತೀವಿ. ಹಾಗಾಗಿ ಹಾವಿನ ರಕ್ಷಣೆಯಲ್ಲಿರುವಂಥ ಅನೂಪ್ ಅವರಿಗೂ ಕೂಡ ಒಂದು ನಿಮ್ಮಿಂದ ಲೈಕ್ ಶೇರ್ ಬೇಕು ಅಂತ ಕೇಳ್ತಾರೆ ಅಷ್ಟೇ. ನೋಡಿ ನಾವು ಎಷ್ಟೇ ಹೊತ್ತು ಇಲ್ಲೇ ಎದುರುಗಡೆ ಹಂಗೆ ಇದ್ರೆ ಹಂಗೆ ಎಡೆ ಬಿಚ್ಕೊಂಡೇ ಇರುತ್ತೆ. ನಾವು ಹೋಗ್ಬೇಕು, ಅದು ಹೋಗತ್ತೆ. ಆ ಉದ್ದೇಶದಿಂದ ಅದೊಂದು ಸ್ವಲ್ಪ ಹೀಗೆ ಸೈಡಲ್ಲಿ ಬಿಟ್ಬಿಡ್ತೀನಿ, ಹೋಗತ್ತೆ. ಧನ್ಯವಾದಗಳು ಅನೂಪ್ ಅವರೇ. ನಿಮ್ಮ ಕಾರ್ಯಗಳು ಹೀಗೆ ಮುಂದುವರಿಲಿ ಅಂತ ನಾನು ನಿಮ್ಮ ಹತ್ರ ಆಶಿಸ್ತೀನಿ. ಧನ್ಯವಾದ.